ನಾನಿವತ್ತು ಹೊಸದುರ್ಗ ಬಂದಿದ್ದೇನೆ ನನ್ನ ಕಸಿನ್ನ ಫಸ್ಟ್ ಹೋಲಿ ಕಮ್ಯುನಿಯನ್ ಫಂಕ್ಷನ್ಗೆ. ಹಾಗೆ ಇವಾಗ ನಾವು ಚರ್ಚಿಗೆ ಬಂದು ಚರ್ಚ್ಗೆಲ್ಲ ಕ್ಲೀನ್ ಮಾಡಿ ಕಾಯರ್ ಪ್ರಾಕ್ಟೀಸ್ ಮಾಡಿ ಮತ್ತೆ ಹೋಗೋದು. ಸಿರಿಧಾನ್ಯಗಳ ನಾಡು ಹೊಸದುರ್ಗಕ್ಕೆ ಸ್ವಾಗತ. ಸಂತ ಅಂತೋಣಿಯವರ ಚರ್ಚ್ ಹೊಸದುರ್ಗ ಹಾಗೂ ಶಾಲೆ, ಚರ್ಚ್ ಹತ್ತಿರವೇ ಶಾಲೆ ಉಂಟು. ನನ್ನ ಆಂಟಿ ಇಲ್ಲೇ ಕೆಲಸ ಮಾಡೋದು. ಹಾಗೆ ಇಲ್ಲಿ ಚಂದ ಚಂದ ಹೂ ಉಂಟು ನೋಡಿ ಅಲ್ವಾ. ಅಲ್ಲಿ ಒಂದು ಕೋಟೆ ಉಂಟು, ಕಲ್ಲಿನ ಕೋಟೆ ಉಂಟು, ನಿಮಗೆ ಕಾಣಲ್ಲ, ಅದು ಸ್ವಲ್ಪ ದೂರ ಉಂಟು. ಯಾವುದು ಕೋಟೆ ಅಂತೇಳಿ ಗೊತ್ತಿಲ್ಲ. ನಾವು ಹೀಗೆ ಇಲ್ಲಿ ನೋಡಿ ನೋಡಿ ಹೋಗ್ತಾ ಇದ್ದೀವಿ. ನೋಡಿ ಸ್ಕೂಲ್ ಬಸ್ ನಿಂತಿದೆ ಇಲ್ಲಿ. ಸಂತ ಅಂತೋಣಿ ಶಾಲೆ ಹೊಸದುರ್ಗ. ಚೆನ್ನಾಗಿದೆ ಊರು ಅಲ್ವಾ. ನಾವು ಚರ್ಚಿಗೆ ಬಂದ್ವಿ. ಇದು ಹೊಸದುರ್ಗ ಸೈಂಟ್ ಆಂಟನೀಸ್ ಚರ್ಚ್. ಇಲ್ಲಿ ನೋಡಿ ಫ್ರೆಂಡ್ಸ್, ಕಲರ್ಫುಲ್ ಫ್ಲವರ್ಸ್, ಆರೆಂಜ್ ಫ್ಲವರ್ ನೋಡಿ, ತುಂಬಾ ಚೆನ್ನಾಗಿದೆ ಕಲರ್. ಇಲ್ಲಿ ನೋಡಿ ಮಾವಿನ ಹಣ್ಣು, ಇದರ ಸುತ್ತ ಕಪ್ಪು ಇರುವೆ ನೋಡಿ. ಇಲ್ಲಿ ಮಾವಿನ ಹಣ್ಣಿದೆ ನೋಡಿ ಅಂತೆ, ಕೈಗೆ ಸಿಗುತ್ತೆ ನೋಡಿ ನೋಡಿ. ಜಸಿ ಬೇಕಾ? ಚರ್ಚ್ ಚಂದ ಮಾಡಿ ಗುಡಿಸ್ತಿದ್ದಾರೆ. ಇಲ್ಲಿ ವಾಸ್ ರೆಡಿ ಆಗ್ತಾ ಉಂಟು. ಸಿಸ್ಟರ್ ಚಂದ ಮಾಡಿ ವಾಸ್ ಮಾಡ್ತಾ ಇದ್ದಾರೆ. ನಾಳೆ ಪೂಜೆಗೆ ವಾಸ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಲೈಟಿಂಗ್ ಸುಂದರವಾಗಿದೆ ಅಲ್ಲ. ಇವರು ನೋಡಿ ಆಲ್ಟರ್ ಡೆಕೋರೇಷನ್ ಮಾಡ್ತಿದ್ದಾರೆ. ಕಾರ್ ಡ್ರೈವಿಂಗ್ ಕ್ಲಾಸ್ ಆದ್ಮೇಲೆ ಇದೇ ಫಸ್ಟ್ ಟೈಮ್ ನಾನು ಕಾರ್ ಬಿಡ್ತಾ ಇದ್ದೀನಿ ನೋಡಿ. ಹೊಸದುರ್ಗ ಚರ್ಚಲ್ಲಿ ಇದ್ದೇನೆ. ಇಲ್ಲಿ ಹಿಂದೆ ನೋಡಿ ಆಂಟಿ ಕೂತ್ಕೊಂಡಿದ್ದಾರೆ. ನಾಳೆ ಫಂಕ್ಷನ್ ಇದೆ. ಸಾಕು. ಹೇಗೆ ಅಬ್ಬಾ, ಫೈನಲಿ ನಾನು ಕಾರ್ ಕಲಿತೆ. ಮೊನ್ನೆ ಕಾರ್ ಡ್ರೈವಿಂಗ್ ಸರ್ ಪಕ್ಕದಲ್ಲಿ ಇದ್ರು ಅವತ್ತು ಡ್ರೈವ್ ಮಾಡುವಾಗ. ಸೊ ಇವತ್ತು ನನ್ನ ಅಣ್ಣ ಇದ್ದಾರೆ, ಇವತ್ತು ಮಾವ ಪಕ್ಕದಲ್ಲಿ ಮಾವ ಇದ್ದಾರೆ, ಹಿಂದೆ ಸೀಟಲ್ಲಿ ಅತ್ತೆ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ. ಧೈರ್ಯದಿಂದ ಕಾರ್ ಬಿಡ್ತಾ ಇದ್ದೇನೆ. एडिट करता है आम्ही मध्ये बोललेले कथा हा झाले पुढच्यात घाल घे एक राऊंड हा वहिने अंग कर पुढे घे अंग करता हे तई नका ವಿಷಯತ್ತು ಪೂರ ಸರ್ ಪಟ್ಲನ್ ಕಾಣಿಗೆ. ಇದು ಸಂತ ಅಂತೋನಿಯವರ ದೇವಾಲಯದ ಶಾಲೆ. ಶಾಲೆಯಲ್ಲಿ 4 ಬಸ್ಗಳಿವೆ. ಹಂಗ ಕಶೆ ಖರ್ಚು ಯೋಸು ಧರ್ಮ ಕೇಂದ್ರದ ಗುರುಗಳು ವಿಕ್ಟರ್ ಪಾಯ್ಸ್ರವರು ಒಳ್ಳೆ ಫಾದರು, ಒಳ್ಳೆ ಸೇವೆ, ಉತ್ತಮವಾದ ಪ್ರಬೋಧನೆಗಳನ್ನು ನೀಡುತ್ತಾ ಜನರನ್ನು ದೇವರೆಡೆಗೆ ಸಕ್ರಿಯವಾಗಿ ಭಾಗವಹಿಸಲು ಸ್ಪಂದಿಸುವ ನಮ್ಮ ಧರ್ಮ ಕೇಂದ್ರದ ಗುರುಗಳು. ನಾನು 2021ರಲ್ಲಿ ಈ ಒಂದು ಧರ್ಮ ಕೇಂದ್ರಕ್ಕೆ ಬಂದು ನನ್ನ ಸೇವಾ ಜೀವನವನ್ನು ಈ ಒಂದು ಧರ್ಮ ಕೇಂದ್ರದಲ್ಲಿ ಮುಂದುವರಿಸಿಕೊಂಡು ಗುರುವಾಗಿ 25 ವರ್ಷಗಳನ್ನು ಪೂರೈಸಿದ್ದೇನೆ. ವಿಶೇಷವಾಗಿ ಇಲ್ಲಿ ಚಿಕ್ಕ ಧರ್ಮ ಕೇಂದ್ರವಾದರೂ ಲವಲವಿಕೆಯಿಂದ ಜನರು ಇದ್ದು ಈ ಒಂದು ಎಲ್ಲ ಆರಾಧನಾ ವಿಧಿಗಳಲ್ಲಿ ಹಾಗೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ
ಭಾಗವಹಿಸುತ್ತಿದ್ದಾರೆ. ಸಮುದಾಯ ಸಭೆ ಹಾಗೂ ಕೊಯರ್, ಪೀಠ ಸೇವಕರು ಎಲ್ಲ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ನವ ರೀತಿಯಲ್ಲಿ ಹೊಸ ಹೊಸ ಜೀವನದಲ್ಲಿ ಹೊಸ ಹೊಸತನದಲ್ಲಿ ಈ ಒಂದು ಧರ್ಮ ಕೇಂದ್ರ ಇದೆ. ನನಗೆ ಇಲ್ಲಿ ಸೇವೆ ಮಾಡೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಸಂತ ಅಂತೋನಿ ಸ್ಕೂಲ್ ಶಾಲೆ ಇದೆ. ಸುಮಾರು 1100 ಮಕ್ಕಳಿರುವಂಥ ಈ ಒಂದು ಸಂಸ್ಥೆ LKGಯಿಂದ 10th ತನಕ ಬೇರೆ ಬೇರೆ ಹಳ್ಳಿಗಳಿಂದ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ನಾನು ಬರುವಾಗ 4 ಶಾಲಾ ವಾಹನಗಳಿದ್ದು ಈಗ 8 ವಾಹನಗಳಿದ್ದು ಈ ಒಂದು ಶಾಲೆ ಬೆಳೆಯುತ್ತಾ ಇದೆ. 3 ವರ್ಷಗಳ ಹಿಂದೆ ಈ ಶಾಲೆಯ ಸಿಲ್ವರ್ ಜುಬ್ಲಿ ಕೂಡ ಮುಗಿದಿದೆ. ಆದ್ದರಿಂದ ಈ ಒಂದು ಶಾಲೆಯಲ್ಲಿ ಹಾಗೂ ಈ ಒಂದು ಧರ್ಮ ಕೇಂದ್ರದಲ್ಲಿ ಎಲ್ಲರೊಂದಿಗೆ ಸೇವೆ ಮಾಡಲು ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಇಷ್ಟು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಯೇಸು ಕ್ರಿಸ್ತ. ಹೊಸದುರ್ಗ ಚರ್ಚ್. ಸೊ ನಾಳೆ ಪ್ರೋಗ್ರಾಮಿಗೆ ಫುಲ್ ರೆಡಿ ಆಗಿದೆ ಚರ್ಚ್. ಚರ್ಚಿಗೆ ಹೋಗಿ ಬಂದ್ವಿ. ಚರ್ಚೆಲ್ಲ ಚಂದ ಕ್ಲೀನ್ ಮಾಡಿ ಮತ್ತು ಕಾಯರ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಬಂದ್ವಿ. ಆಯಿತು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.